ಹಲೋ. ಹಲೋ ಸರ್, ನೀವು ಕರೆಂಟ್ ಅಧಿಕಾರಿಗಳಾ? ಅಲ್ಲ ಸರ್. ಸರ್, ಕರೆಂಟ್ ಕೊಡ್ದಿರ ಯಾಕೆ ಸರ್ 6 ತಿಂಗಳಿಂದ ಹಿಂಗೆ ಒದ್ದಾಡಿಸ್ತಾರೆ ನಮ್ಮ ರೈತರನ್ನ? ಏನಾಗಿದೆ ಸರ್? ನಾವೊಂದು ಮನೆ ಕಟ್ಟಿದ್ದೀವಿ ಚಿಕ್ಕದಾಗಿ, ನಾವು ಬಡವರು, ಎಲ್ಲಿ? ಬಡವ್ರ ಮನುಷ್ಯ ಕರೆಂಟ್ ಕೊಡ್ತಾ ಇಲ್ಲ ಅಂತ ಹೇಳ್ತಾರೆ. ಯಾರು ನೋಡಿದ್ರು ಎಲ್ಲಿ ಕಟ್ಟಿದ್ದೀರಿ? ಎಲ್ಲಿ ಕಟ್ಟಿದ್ದೀರಾ ಬುದ್ಧಿ ಮನೆನ? ನಾವು ಸರ್ವೆ ನಂಬರ್, ನಮ್ಗೆ ಜಾಗ ಇಲ್ಲ ಸರ್. ಸರ್ವೆ ನಂಬರ್ ಯಾವ ಊರಲ್ಲಿ ಮನೆ ಕಟ್ಟಿದ್ದೀರಾ? ಯಾವ ಊರಲ್ಲಿ ಮನೆ ಕಟ್ಟಿದ್ದೀರಾ? ಇಲ್ಲೇ ಬಾಗ್ಲೂರ್ ಹತ್ರ ಕಣ್ಣೂರು ಅಂತ ಐತೆ, ಕಣ್ಣೂರು ಹತ್ರ. ಕಣ್ಣೂರ್ ಹತ್ರ. ಎಷ್ಟು ಕಟ್ಟಿದ್ದೀರಿ ಸರ್? ನಾವು ಸೀಟ್ ಮನೆ 25ಕ್ಕೆ ಒಂದು 20 ಕಟ್ಟಿದ್ದೀವಿ ಸರ್. 25ಕ್ಕೆ ಒಂದು 20 ಕಟ್ಟಿದ್ದೀರಾ? ಹ್ಞೂ. ಕಟ್ಬಿಟ್ಟಿದ್ದೀರಾ? ಕಟ್ಟಬೇಕಾ? ಕಟ್ಟಿಬಿಟ್ಟು 3-4 ತಿಂಗಳು ಆಗೈತೆ ಸರ್, ಎಲ್ಲ ಕೆಲಸ ಮುಗ್ದೋಗೈತೆ. ಹಾಂ. ಏನು ಹೇಳ್ತಾರೆ BBMP ಬೆಸ್ಕಾಂ ಅಧಿಕಾರಿಗಳು? ಬೆಸ್ಕಾಂ ಅಧಿಕಾರಿಗಳು ಯಾಕೂ ಕೊಡಲ್ಲಪ್ಪ, ನಾವು ಹೆಂಗೆ ಕೊಡೋದು, ಏನು ಮಾಡೋಣ, ನೀವು ಮಿನಿಸ್ಟ್ರನ್ನ ಕೇಳ್ರಿ ಅಂತಾರೆ. ಮಿನಿಸ್ಟ್ರ್ ಹತ್ರಕ್ಕೆ ನಾವು ಬಡವ್ರು ಹೋಗಕ್ಕಾಗ್ತದೆ ಸರ್? ಹಾಂ. ಶೀಟ್ ಮನೆ ಕಟ್ಟಿದ್ರು ಅದಕ್ಕೂ ಕರೆಂಟ್ ಕೊಡಲ್ವಂತ? ಅದಕ್ಕೂ ಕೊಡಲ್ಲಂತೆ ಸರ್. ಹ್ಞೂ. ಯಾವುದಕ್ಕೂ ಕೊಡಲ್ಲ ಅಂತಾರೆ. ಹ್ಞೂ. ಅದಕ್ಕೆ ಏನು ಮಾಡ್ಬೇಕು ಸರ್? ನಮ್ಮ ಆಫೀಸ್ ಇರೋದು ಆವಲಹಳ್ಳಿ ಒಳಗಂತೆ. ಹಾಂ. ಆವಲಹಳ್ಳಿಗೂ ಹೋಗಿ ಬಂದಿದ್ದಾಯ್ತು ಸರ್. ನಿಮ್ಮ ಮಿನಿಸ್ಟ್ರ್ ಹತ್ರಕ್ಕೆ ಹೋದ್ರಪ್ಪ ನೀವೆಲ್ಲ ಅಂತಾರೆ. ಮಿನಿಸ್ಟರ್ ಹತ್ರ ಹೋಗಂತ ಯಾರು ಹೇಳಿದ್ದು? ಅವರೇ ಆವಲಹಳ್ಳಿಯಾಗ ಅವ್ರು ಯಾರೋ ಅಧಿಕಾರಿಗಳು ಇರ್ತಾರಲ್ಲ ಸರ್. ಬೆಸ್ಕಾಂ ಅವ್ರು ಹೇಳಿದ್ರಾ? ಹಾಂ. ಹಾಂ. ಕರೆಂಟ್ ಕೊಡಲ್ವಂತ? ಅದಕ್ಕೆ ಯಾಕೆ ಕೊಡಲ್ಲ ಅಂತ ಕೇಳಿಲ್ವ ನೀವು? ಕೇಳಿದ್ರಿ ಸರ್. ಏನಂದ್ರು? ನಿಮ್ಮ ಪಂಚಾಯತಿ ಹತ್ರ OC ಮಾಡಿಸ್ರಿ, EC ಮಾಡಿಸ್ರಿ, ಅದೆಲ್ಲ ನಮ್ಗೆ ಗೊತ್ತಿಲ್ಲ. ನಾವು ಸರ್ವೆ ನಂಬರಾಗ ಏನೋ ಇರಾನಿ ಅಂತ ಹೇಳಿ ಕಟ್ಕೊಂಡ್ರಿ, ಅಲ್ಲಿ ದನ ಕರ ಕಟ್ಟಬೇಕಾಗಿದೆ ನಾವು ಇವಾಗ. ಅದಕ್ಕೆ ಏನು ಸರ್ ಮಾಡೋದು ನಾವು? ಕರೆಂಟ್ ಇಲ್ಲ ಅಂದ್ರೆ ಏನು ತೊಂದರೆ ನಿಮಗೆ? ಕರೆಂಟ್ ಇಲ್ಲದಂಗೆ ಜೀವಿಸಿಲ್ವ ನೀವು ಇದಕ್ಕಿಂತ ಮುಂಚೆ? ಜೀವಿಸಿದೀರಿ ಸರ್. ದೀಪ ಇಲ್ದಿದ್ದು ಜೀವ್ಸಕ್ಕಾಗ್ತದೆ ಸರ್? ಎಣ್ಣೆ ದೀಪ ಆ ಕಾಲ ಹೋಯ್ತು ಸರ್. ಹಿಂದೆ 25 ವರ್ಷಕ್ಕೆ ಮುಂಚೆ ನಾವೆಲ್ಲ ಎಣ್ಣೆ ದೀಪಗಳಾಗೆ ಮಾಡ್ತಿದ್ರಿ ಸರ್. ಇವಾಗ ಎಣ್ಣೆ ದೀಪ ಇಲ್ಲ, ಎಲ್ಲ ಲೈನ್ ಹೇಳ್ಕೊಂಡು ಕರೆಂಟ್ ಮಾಡ್ಕೊಂಡವ್ರಲ್ಲ ಸರ್. ಎಷ್ಟು ನಿಮ್ಮ ವಯಸ್ಸು ಇವಾಗ? ನನಗೆ ಇವಾಗ 80 ವರ್ಷ ಸರ್. 80 ವರ್ಷದಲ್ಲಿ ಈ ಥರ ಯಾವಾಗಾರ ಆಗಿರೋದು ನೋಡಿದ್ರಾ ನೀವು? ಇಲ್ಲ ಸರ್, ಇಲ್ಲ ಸರ್. ಇದೇ ಫಸ್ಟ್ ಟೈಮ್ ಈ ಥರ ಆಗಿರೋದು? ಈ ಥರ ಆಗಿರೋದು ಇದೆ ಸರ್. ನಾವು ಒಟ್ಟು ಕುಟುಂಬದಾಗ ಊರಾಗಿದ್ರಿ, ಅವಾಗ ಕರೆಂಟ್ನವರೇ ಬಂದು ಮನೆ ಕಟ್ಟಿದ್ರಿ 25-30 ವರ್ಷಕ್ಕೆ ಮುಂಚೆ. ಹಾಂ. ಅವರೇ ಯಾಕೋ ನಾವು ಏನು ಕೊಡಲ್ಲ, ಒಂದು 500-300 ಕೊಟ್ಟಿದ್ರಿ ಆಗಿನ ಕಾಲದಾಗ. ಅವರೇ ಬಂದು ಲೈಟ್ ಹಾಕ್ಬಿಟ್ಟು ಮೀಟ್ರ್ ಹಾಕ್ಕೊಟ್ಬಿಟ್ಟು ಹೋದ್ರು ಅವತ್ತಿನ ಕಾಲಕ್ಕೆ. ಹಾಂ, ಅವತ್ತಿನ ಕಾಲಕ್ಕೆ. ಇವತ್ತು ನಾವು ದುಡ್ಡು ಕಟ್ತೀವಿ ಅಂದ್ರೂ ನಿಮ್ಗೆ ಕರೆಂಟ್ ಕೊಡ್ತಾ ಇಲ್ಲ? ಕೊಡ್ತಾ ಇಲ್ಲ. 20ಗೆ 25 ಮನೆ ಕಟ್ಟಿದ್ದೀರಾ? 25ಕ್ಕೆ 20 ಸರ್. ಅದು ಸೈತಪ್ಪನ ಮನೆ ಸರ್ವೆ ನಂಬರ್ 3 ಎಕರೆ ಇದೆ ಅಲ್ಲಿ ನಮ್ದು. ಅದಕ್ಕೆ ಕೊಡ್ತಾ ಇಲ್ಲ. ಅದಕ್ಕೆ ಇವರು ಹೇಳ್ತಾರೆ ಮಾರ್ಕೊಂಬಿಡೋದ ಅಂತ ಸರ್. ನಾವು ಮಾರ್ಕೊಂಬಿಟ್ಟು ಎಲ್ಲಿ ಹೋಗಾನೆ ಸರ್? ನಾವು ಕರೆಂಟ್ ಕೊಡಲ್ಲ ಅಂತೇಳಿ ಜಮೀನು ಮಾರ್ಕೊಳಕತ್ತದ? ಓ, ಇವಾಗ ಕರೆಂಟ್ ಕೊಡಲ್ಲ ಅಂತ ಹೇಳ್ಬಿಟ್ಟು ಜಮೀನು ಮಾರು ಅಂತ ಹೇಳ್ತಾ ಇದ್ರಾ? ಇವರು ಇವ್ರು ಇರ್ತಾರೆ ಸರ್, ದಳ್ಳಾಳಿಗಳು. ಅವ್ರು ಹೇಳೋದು, ನೀನ್ ಕತ್ಲ ಮನೆಗೆ ಅಲ್ಲಿ ಹಾಕಿರ್ತೀಯ, ನಿನ್ ಪಾಡಿಗೆ ನೀನ್ ಹಾಳಾಗಿ ಹೋಗ್ಬಿಡು ಅಂತ. ಮನೆ ಅಂತಾರೆ. ಅದೇ, ಜಾಗ ಮಾರ್ಕೊಂಡು ಹಾಳಾಗಿ ಹೋಗ್ಬಿಡು, ನಾವಿಲ್ಲಿ ಯಾರೋ ಒಳ್ಳೆ ದುಡ್ಡಿರೋಂಥವ್ರು ಕೊಡ್ತೀವಿ ಅಂತ. ಒಟ್ಟಲ್ಲಿ ಬಡವರು ಬದುಕಂಗಿಲ್ಲ ಸದ್ಯಕ್ಕೆ. ಬಡವ್ರು ಬದುಕಂಗಿಲ್ಲ ಸರ್. ಏನ್ ಸರ್ ಹಿಂಗಾಗೈತು ಪ್ರಪಂಚ? ನೋಡಿ ಸಾಹೇಬ್ರೆ, ನಿಮಗೆ 80 ವರ್ಷ ವಯಸ್ಸು. 80 ವರ್ಷ ಸರ್. ನಾನು ಅಲ್ಲಿಗೂ ಮೊನ್ನೆ ಆಫೀಸ್ ಹತ್ರಕ್ಕೆ ಹೋಗಿದ್ದೆ ಸರ್. ಏನ್ ನಮ್ನಲ್ಲಿ ಒಳಕೆ ಬಿಡೋದು ಕಷ್ಟ ಸರ್. ಆಫೀಸಕ್ಕೆ ಕೋಲೂರ್ಕೊಂಡು ಹೋದ್ರೆ ಒಳಕೆ ಬಿಡೋದು ಕಷ್ಟ ಸರ್. ಯಾರು ಬಿಟ್ಟಿಲ್ಲ ನಿಮ್ಮನ್ನ ಆಫೀಸ್ ಒಳಗಡೆಗೆ? ಅಲ್ಲಿ ಇಲ್ಲಿ ಅವರು ಇವ್ರು ಇರ್ತಾರೆ ಸರ್. ನನ್ಗೆ 80 ವಯಸ್ಸಾಗಿ ಇಂಥವ್ರೆ ಅನ್ನೋದು ಗುರ್ತಿದ್ಯಾಕಾಗ್ತದೆ ಸರ್ ನಾನು? ಹಂಗಲ್ಲ ಸಾಹೇಬ್ರೆ, ಒಳಗಡೆಗೆ ಯಾರು ಬರಬೇಡ ಅಂದ್ರೆ ಏನಂದ್ರು? ಬರಬೇಡ ಅಂದಿಲ್ಲ. ಹೋಗಯ್ಯ ಯಾರನ್ನ ವಯಸ್ಸಿರೋನ್ ಕಳ್ಸೋಗಯ್ಯ ಅಂತಾರೆ. ಮನೆಯೊಳಗೆ ವಯಸ್ಸಿರೋರು ಹೋದ್ರೆ ಅವ್ರು ಕೊಡಲ್ಲ, ಸುಮ್ಗೆ ಇರಪ್ಪ ಅಂತ. ಒಬ್ಬನೇ ಮಗನಿರೋದು. ಅವ್ರು ಕೊಡಲ್ಲ, ಬಿಡಪ್ಪ ಇದೇನೋ ಹೋಗಿ ಏನೋ ಮಾಡೋಣ, ಇನ್ನ 2 ದಿನ ಹೋಗ್ಲಿ, ಯಾವಾಗ ಕೊಡ್ತಾರ ಅವಾಗ ತಗೊಳ್ಳೋಣ ಅಂತಾರೆ. ಏನ್ ಮಾಡೋಣ ಸರ್? ನೀವು ಓಟ್ ಹಾಕಿ ಗೆಲ್ಸಿರಂತ ಸರ್ಕಾರದ ನಿರ್ಧಾರ ಇದು. ಅವ್ರು ಕರೆಂಟ್ ಕೊಡಲ್ವಂತೆ. ಓಸಿ ನಿಮ್ ಪಂಚಾಯತಿ ಅವ್ರು ಕೊಡಲ್ಲ. ಪಂಚಾಯತಿ ಅವ್ರು ಕೊಡಲ್ಲ. ನಮ್ ಕಾರ್ಡ್ ಇಲ್ಲ ಅಂತಾರೆ. ಪಂಚಾಯತಿ ಒಳಗೆ ಹೋಗಿ ಒಂದು ಮಧ್ಯಾಹ್ನ ಕೂತಿದ್ದೆ ಸರ್ ನಾನು. ಅವ್ನು ಸೆಕ್ರೆಟ್ರಿ ಒಬ್ಬ, ನಮ್ ಕಾರ್ಡ್ ಇಲ್ಲಪ್ಪ ಕೊಡಕ್ಕಾಗಲ್ಲ, ನೀನ್ ಇದು DK ಓಟ್ ಹಾಕ್ಬಿಟ್ಟು ಅವ್ರನ್ನ ಗೆಲ್ಸಿದಿರಲ್ಲ, ಹೋಗೋ ಅವ್ರ ಹತ್ರಕ್ಕ ಅಂತಾನೆ. ಅಲ್ಲಿಗೆ ಹೋಗ್ಬೇಕಂತ? DK ಹತ್ರ ಹೋಗಿ ಕೇಳ್ಬೇಕಂತ? ಹೋಗಿ ಕೇಳೋಗ ನೀನು ಅಂತಾನೆ. ಒಟ್ಟಲ್ಲಿ ಸರ್ಕಾರಿ ಅಧಿಕಾರಿ ಒಬ್ರೋಟಾಗೆ ಗೆದ್ಬಿಟ್ಟವ್ರ ಸರ್ ಅವರು. ನಮ್ಮ ಒಬ್ರೋಟಾಗೆ ಗೆದ್ಬಿಟ್ಟವ್ರ ಅವರು.
ನಾವೆಲ್ಲ ಅದನ್ನೇ ಹೇಳಿದ್ವು, ನಾವು ನೀವೆಲ್ಲ ಓಟ್ ಹಾಕಿ ಗೆಲ್ಸಿರೋದಕ್ಕೆ ಹಾ. ಒಳ್ಳೆ ಶಾಸ್ತಿ ಆಗಿದೆ ಇವಾಗ ಅಂತ. ಒಳ್ಳೆ ಅದು ಹೌದು ಸರ್, ಆಗೈತೆ ಇದು. ಆಗ್ಬೇಕಲ್ಲ ಇದು. ಇದು ಆಗೇಬೇಕು ಸರ್. ಅದು ಪ್ರಪಂಚ ಆ ಥರ ಆಗ್ಬೇಕಂತ ಹೇಳವ್ರೆ. ಹ್ಮ್ ಇದು ಕಲಿಯುಗ ಎಂಡಾಗ ಹೊತ್ಗ ಹಂಗಾಗ್ಬೇಕು ಅಂತ ಇವಾಗ ಒಂದು 15-20 ವರ್ಷದಿಂದಾನೇ ಹೇಳ್ತಾ ಇದ್ರು ಅವರು ಇವರು. ಹ್ಮ್ ಎಲ್ಲ ಕೆಟ್ಟೋಗ್ಬಿಟ್ಟದೆ ಸರ್ ಕಾಲ ಇದು. ಆಗ್ಲಿ ಸರ್, ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ನಿಮ್ಮ ಮನೆಗೂ ಕರೆಂಟ್ ಬರಲಿ. ಏನೋ ನೀವು ಅಧಿಕಾರಿಗಳ ಹತ್ರ ಟ್ರೈ ಮಾಡಿ ಸರ್. ಖಂಡಿತ ಮಾಡೋಣ ಸರ್, ಖಂಡಿತ ಮಾಡೋಣ. ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಸರ್. ಮತ್ತೆ ಬುದ್ಧಿ ನೀವು 80 ವರ್ಷದ ಹಿರಿಯವರು, ನೀವು ಹೌದು ನಮಗೆಲ್ಲ ಆಶೀರ್ವಾದ ಮಾಡಬೇಕು. ನಾವು ನಿಮ್ಮ ಮುಂದೆ ಏನೂ ಅಲ್ಲ, ನಿಮ್ಮ ವಯಸ್ಸಿನ ಅರ್ಧ ವಯಸ್ಸು ನಮ್ದು. ನೀವು ನೋಡಿರೋ ಪ್ರಪಂಚ, ನೀವು ಪಟ್ಟಿರೋ ಕಷ್ಟ, ನೀವು ಮಾಡಿರೋ ಕೆಲಸ, ನೀವು ಕೂಲಿ ನಾಲಿ ಮಾಡಿ ಕಷ್ಟ ಸುಖ ಮಾಡಿ ಇವತ್ತು ಒಂದು ಪುಟ್ಟು ಮನೆ ಕಟ್ಕೊಂಡಿದ್ದೀರಾ. ಆ ಪುಟ್ಟು ಮನೆಗೆ ಒಂದೆರಡು ಬೆಳಕು ಕೊಡುವಂತ 2 ದೀಪಗಳನ್ನ ಕೊಡ್ತಾ ಇಲ್ಲ ಅಂದ್ರೆ ನಾಚಿಕೆ ಆಗಬೇಕು ಇಂಥ ಅಧಿಕಾರಿಗಳಿಗೆ, ಇಂಥ ಸರ್ಕಾರಗಳಿಗೆ. ಅಲ್ವಾ ಸ್ವಾಮಿ? ಅಲ್ವಾ? ನಾಚಿಕೆ ಆಗ್ಬೇಕು, ಆಗ್ಬಾರ್ದು ಇವ್ರಿಗೆ? ಆಗ್ಬೇಕು ಸರ್. ಮುಂದೆ ಇವ್ರಿಗೆ ಒಳ್ಳೇದಾಗಲ್ಲ ಸರ್. ಈ ತರ ಎಲ್ಲ ಬಡ ಬಗ್ಗರನ್ನ ಈ ತರ ಕಷ್ಟ ಕೊಟ್ರೆ ಇವ್ರ ಮುಂದೆ ಒಳ್ಳೇದಾಗಲ್ಲ ಸರ್. ಇನ್ನೊಂದು ಜನ್ಮ, ಈ ಜನ್ಮದಾಗ ಏನೋ ಚೆನ್ನಾಗಿರ್ತಾರೆ ಸರ್. ಆತ್ಮ ಸಾಯಲ್ಲ, ಮುಂದಿನ ಜನ್ಮಕ್ಕೆ ಆತ್ಮ ಇನ್ನೊಂದು ಶರೀರ ತಕಂತದಲ್ಲ ಸರ್. ಆವಾಗ ಇವ್ರಿಗೆ ಖಂಡಿತವಾಗಿ ಒಳ್ಳೇದಾಗಲ್ಲ ಸರ್. ಜನಗಳಿಗೆಲ್ಲ ಈ ತರ ತೊಂದರೆ ಕೊಟ್ರೆ ದುಃಖ ಕೊಡಬಾರ್ದು ಅಂತ ಹೇಳ್ತಾರೆ, ದುಃಖನೇ ಕೊಟ್ಕೊಂಡ್ಬರ್ತಾರಲ್ಲ ಸರ್. ಏನ್ ಮಾಡೋಣ ಸರ್, ಏನ್ ಮಾಡಕ್ಕಾಗತ್ತೆ? ನಿಮ್ಮಂತವ್ರು ಸಾಮಾನ್ಯರು ಏನ್ ಮಾಡಕ್ಕಾಗತ್ತೆ? ಏನು ಮಾಡಕ್ಕಾಗಲ್ಲ. ಬಡವನ್ ಕೋಪ ದೌಡೆಗ್ ಮೂಲ ಅನ್ನಂಗೆ ಅಷ್ಟೇ ಸರ್, ಅಷ್ಟೇ. ನಮ್ ಜೀವನಗಳು ಇಷ್ಟೇ ಸರ್. ಬಡವರಾಗಿ ಹುಟ್ಟಿರೋದೇ ತಪ್ಪು, ಹುಟ್ಟಿ ಬದುಕ್ತಿರೋದು ಇನ್ನೂ ದೊಡ್ಡ ತಪ್ಪು. ಇಲ್ಲೆಲ್ಲ ಸೌಕರ್ಯ ಬದುಕ್ಬೇಕು, ಬಡವರೆಲ್ಲ ಬದುಕಂಗಿಲ್ಲ ಸರ್. ಹೌದು ಸರ್. ಆಗ್ಲಿ ಸರ್, ನಿಮ್ ಮನೆಗೆ ಬೇಗ ಕರೆಂಟ್ ಬರ್ಲಿ ಅಂತ ನಾನು ಬಯಸ್ತೀನಿ. ಒಳ್ಳೇದಾಗ್ಲಿ ಸರ್ ನಿಮ್ಗೆ. ನೀವ್ ಇಷ್ಟು ಮಾತ್ರ ನನ್ನ ಹತ್ರ ಮಾತಾಡಿದ್ಕೆ ಎಷ್ಟೋ ಸಂತೋಷ ಆಗ್ತದೆ ಸರ್ ನನ್ಕ. ದೊಡ್ಡ ಮಾತು ಸರ್, ದೊಡ್ಡ ಮಾತು. ನಿಮ್ಮ ಆಶೀರ್ವಾದ ಸದಾ ನಮ್ಮ ಮೇಲೆ ಹಿಂಗೆ ಇರ್ಲಿ. ಯಾವ ಅಧಿಕಾರಿಗಳು ಇಷ್ಟು ಮಾತ್ರ ಮಾತಾಡಲ್ಲ ಸರ್. ಅಧಿಕಾರಿಗಳ ಹತ್ರ ಹೋದ್ರೆ ಯಾವ ಅಧಿಕಾರಿಗಳು ಇಷ್ಟು ಮಾತ್ರ ಮಾತಾಡಲ್ಲ ಸರ್. ನಿಮ್ ಮಾತು ಕೇಳ್ತಾ ಇದ್ದೆ ನನ್ಗೆ ಎಲ್ಲೋ ಸಂತೋಷ ಆಗ್ತದೆ ಸರ್. ನಿಮ್ಮ ಆಶೀರ್ವಾದ ಸದಾ ಹಿಂಗೆ ಇರ್ಲಿ ಸರ್. ನಿಮ್ಗೆ ಆದಷ್ಟು ಬೇಗ ಕರೆಂಟ್ ಬರ್ಲಿ, ಒಳ್ಳೇದಾಗ್ಲಿ ಸರ್ ನಿಮ್ಗೆ. ಆಯ್ತು ಸರ್, ನಮಸ್ಕಾರ. ಥ್ಯಾಂಕ್ ಯು. ನಮಸ್ತೆ ಸರ್, ಮಾತಾಡಿದ್ದಕ್ಕೆ. ನಮಸ್ಕಾರ. ನಮಸ್ಕಾರ ಸರ್. ನಮಸ್ತೆ ಸರ್. ನಿಮ್ಮ ವಾಣಿ, ಇದು ಕನ್ನಡಿಗನ ಧ್ವನಿ.